ನೋಡಿ ಬಿಡದಿ ವಿಚಾರದಲ್ಲಿ ನನಗೂ ಕೂಡ ಸ್ವಲ್ಪ ಮಾಹಿತಿ ಇದೆ. ಯಾಕಂದ್ರೆ ನಮ್ಮ ಇಲಾಖೆಯಿಂದ ಆಲ್ದೋ ಇಟ್ಸ್ ಅ ಪ್ರಾಜೆಕ್ಟ್ ಆಫ್ PWD ಇಂದ ಅದು ತಗೊಂಡ್ಕೊಂಡಿದ್ರು ಕೂಡ ನೈಸ್ ರಸ್ತೆ ಇದನ್ನ ಯೋಜನೆಯನ್ನ ಅದು ಸಾರಿ ನೈಸ್ ಅಲ್ಲ ಬಿಡದಿ ಬೆಂಗಳೂರು BMRD ತಗೊಂಡಿದ್ರು ಕೂಡ ಅದನ್ನ BBMP ತಗೊಂಡಿದ್ರು ಕೂಡ ನಮ್ಮ KRDB ಇಂದ ಅಕ್ವಿಷನ್ ಕೇಳಿದ್ರು. ನಾವು ಅಕ್ವೈರಿಂಗ್ ಬಾಡಿ KRDB ನಮ್ಮ ಆಕ್ಟ್ ಇದೆಲ್ಲ, ಅದಕ್ಕೆ ಒಂದೇನೋ ಫೀಸ್ ಕಟ್ಟಿ ನಾವು ಅಕ್ವೈರ್ ಮಾಡ್ತೀವಿ. ಹೀಗಾಗಿ ನನಗೂ ಕೂಡ ಗೊತ್ತದು. ಅದು ಪ್ರಾರಂಭ ಆಗಿದ್ದು 2006ರಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ HD ಕುಮಾರಸ್ವಾಮಿ ಅವರಿಂದ ಇದು ಪ್ರಾರಂಭ ಆಯಿತು. ಮುಂದೆ ಅವರು DLF ಅಂತಂದ್ರು, ಏನೇನೋ ಮಾಡಿದ್ರು, ದುಡ್ಡು ತಗೊಂಡ್ರು, ಕೊಟ್ರು. ಆವಾಗ ಎಲ್ಲಿ ರೈತರ ಕಾಳಜಿ ಹೋಗಿತ್ತು ಇವ್ರಿಗೆ? ಇದು HD ಕುಮಾರಸ್ವಾಮಿ ಅವರ ಕನಸಿನ ಕೂಸು, ನಮ್ಮವ್ರ ಕಡೆ ಮುಂದುವರ್ಸ್ಕೊಂಡು ಬಂದಿರುವಂತದ್ದು ಅಷ್ಟೇ. ಆಮೇಲೆ 2006ರಿಂದ 2026 ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು. 20 ವರ್ಷಗಳ ಕಾಲ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ರು, ತದನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬೊಮ್ಮಾಯಿ ಅವರಾಗಿದ್ರು, ಜಗದೀಶ್ ಶೆಟ್ಟರ್ ಅವರಾಗಿದ್ರು, ಸದಾನಂದ ಗೌಡರಾಗಿದ್ರು, ಕುಮಾರಸ್ವಾಮಿ ಅವರು 2ನೇ ಬಾರಿನೂ ಆದ್ರು. ಮತ್ 20 ವರ್ಷಗಳ ಕಾಲ ಯಾಕೆ ನೀವು ಸುಟ್ಬಿಟ್ರಿ? 20 ವರ್ಷಗಳ ಕಾಲ 2006ರಿಂದ ಪ್ರಾರಂಭ ಮಾಡಿದ್ದು ನೀವೇ. 20 ವರ್ಷ ಯಾಕೆ ಸುಮ್ಮನೆ ಕೂತ್ರಿ ನೀವು? ಆ 20 ವರ್ಷನಾಗ ನಿಮ್ಗೆ ಅದನ್ನ ಕೈ ಬಿಟ್ಟಿದೀವಿ ಅಂತ ಹೇಳಿ ಕ್ಯಾಬಿನೆಟ್ ತಂದು ಆದೇಶ ಮಾಡಕ್ ಆಗ್ತಿರ್ಲಿಲ್ವಾ ನಮ್ಗೆ? ಇದು ರಾಜಕೀಯ ಪ್ರಯತ್ನ. ನನಗೂ ಗೊತ್ತಿದೆ ಪೂರ್ತಿ, ನಾನು ಎಂಟೈರ್ ಫೈಲ್ ನನ್ನ ಕಡೆನೂ ಕೂಡ ಇದೆ. ಅಂದ್ರೆ KRDB ಇಂದ ಆಗಿರುವಂತದ್ದು. ಮೊದಲು ಇವರೇ 6ಕ್ಕೆ ಪ್ರಾರಂಭ ಮಾಡಿದ್ರು. ಬಿಡದಿ ಟೌನ್ಶಿಪ್ ಪ್ರಾರಂಭ ಆಗಿದ್ದು ಸನ್ಮಾನ್ಯ HD ಕುಮಾರಸ್ವಾಮಿ ಅವರ ಕನಸಿನ ಕೂಸರು, ಅವ್ರು ಪ್ರಾರಂಭ ಮಾಡಿದ್ರು. ತದನಂತರ DLF ಕೊಟ್ಟರು. ಅವಾಗ ಇರ್ಲಿತ್ತು ಪ್ರೈವೇಟ್ ಮಂದಿ, ಆ ಕಡೆ ಎಲ್ಲ ಪ್ರೊಸೀಡಿಂಗ್ಸ್ ಇದಾವೆ. ಈಗ ಇದನ್ನ ರಾಜಕೀಯಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ರೈತರನ್ನ ಇದು ಮಾಡ್ದಂಗೆ ಎತ್ತಿ ಕೊಟ್ಟುವಂಥದ್ದು, ಆ ಭಾಗದಾಗ ಇದನ್ನ ಮಾಡ್ಬೇಕಾಗಿತ್ತು. ಅವ್ರ ಒಂದು ಕೆಲಸ ಇದು. ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದಾರೆ, ಒಂದು ಕಮಿಟಿಯನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಮುಖ್ಯಮಂತ್ರಿಗಳು ಸಮರ್ಥಿದಾರ. ಅದನ್ನ ನ್ಯಾಯಯುತವಾಗಿ ಇವತ್ತು ಸಹ ಯಾರಿಗೂ ಒತ್ತಾಯದಲ್ಲಿಂದ ತಗೊಳ್ಳೋದಿಲ್ಲಂತೂ ಕೂಡ ಅವ್ರು ಹೇಳಿದ್ದಾರೆ. ಇವತ್ತು ಮುಖ್ಯಮಂತ್ರಿಗಳು ಇದನ್ನ ಕಮಿಟಿನೂ ಕೂಡ ಇವತ್ತು ನಾನು ನೋಡಿದ್ದೀನಿ, ಕಮಿಟಿ ಕೂಡ ಮಾಡಿ ಇದನ್ನ ಬಗೆಹರಿಸುವಂತ ಕೆಲಸ ಮಾಡ್ತಾರೆ. ನಾವು ಆದ್ರೆ ಇಷ್ಟೇ ಮಾಡಿದ್ದೀವರು, ಹೋರಾಟ ಮಾಡೋರು ಇವರೇ, ಜನ್ಮ ಕೊಟ್ಟವರು ಇವರೇ, ಜನಕರು ಇವರೇ ತಾಯಿ ತಂದೆ. ಅದಕ್ಕ ತಂದೀಗ ಈ ತರ ಇದು ಮಾಡುವಂತ ಕೆಲಸ ಮಾಡ್ತಾರೆ. ಅಳಿಸ್ತಾ ಇದಾರೆ ಅಂದಂಗೆ. ನಿನ್ನ ಇವ್ರು ಹೇಳಿದಾರಲ್ಲ, ಯಾರು ನಿಮ್ಮ ವಿಜೇಂದ್ರ ಅವರು, ನಮ್ಮ ಮಧು ಬಂಗಾರಪ್ಪ ಅವ್ರಿಗೇನೋ ಹೇಳಿದ್ರೆ ಇವ್ರ ಕೊಡಗದಲ್ಲ ಅಲ್ಲಿ ಏನ್ರಿ ಏನೋ ಹೇಳ್ಯಾರ ಅವರು. ಇದೆಲ್ಲ ಸುಮ್ಮನೆ ನಾಟಕರಿ ಅದು ಏನೋ ಹೇಳಿದಾರಪ್ಪ, ಗೊತ್ತಿಲ್ಲ ನಮ್ಗೇನೋ. ಯಾರು ಹೇಳಿದಾರ ಅಂತ ಹೌದಲ್ಲ? ಹಾ ಹೇಳಿದಾರ ನೋಡ್ರಿ. ಇವ್ರದ್ದು HDK ಅವ್ರದ್ದು ಅದಂತ ಹೇಳಿ ಹೇಳಿದ್ರಲ್ಲ ಸರ್, ಅವರು ಅದ್ರ ಫಲಾನುಭವಿಗಳ ಈ ರೀತಿ ಮಾಡ್ತಾ ಇದ್ದಾರೆ. ನಾನು ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅದು ಹೇಳಿದಾಗ ನಾನು ಹೇಳಿದ್ದೆ 100 ಎಕರೆ ಎಲ್ಲ 36 ಎಕರೆ ಅಂತ ಹೇಳಿದ್ರು. 36 ಗೊತ್ತಿಲ್ಲಪ್ಪ, ನೀವು ಕೇಳಿ. ಮತ್ತೆ ನಾನು ಯಾಕೆ ಕಾಂಟ್ರವರ್ಸಿ ಹೆಣ್ಮಕ್ಳು ವಿಚಾರದಲ್ಲಿ ನಾವು ಕೈ ಹಾಕಕ್ ಹೋಗಲ್ಲ. ನಮ್ಮ ಸಹೋದರಿ ಅವರು ಎಲ್ಲ ರಾಜಕೀಯ ಇದೊಂದು ರಾಜಕೀಯ ತಂತ್ರ, ಇದು ಬೇಳೆ ಬೆಳೆಸ್ಕೊಂತ ಕೆಲಸ. ನಮ್ಮ ಮುಖ್ಯಮಂತ್ರಿಗಳು ಆ ಭಾಗದವರಿದ್ದಾರೆ. ಮುಖ್ಯಮಂತ್ರಿಗಳಿಗೆಲ್ಲ ಗೊತ್ತಿದೆ. ಮುಖ್ಯಮಂತ್ರಿಗಳು ಹೇಳಿದಾರೆ ಯಾರಿಗೂ ಒತ್ತಾಯ ಪೂರ್ವಕವಾಗಿ ಜಮೀನು ತಗೊಳ್ಳೋದಿಲ್ಲ ಅಂತ ಹೇಳಿದಾರೆ. ಮತ್ತಿನ ಏನ್ ಬೇಕು? ಸ್ವಯಂ ಇಚ್ಛೆಯನ್ನು ಕೊಡಬೇಡ ಅಂತೀರಾ? ಸ್ವಯಂ ಇಚ್ಛೆಯಿಂದ ಯಾರು ಕೊಡ್ತಾರ? ಕಂಪ್ಲೀಟ್ ಮಾಡಿದಾರೆ ಹೇಳಿ ಸರ್. ನಾಗೇಂದ್ರ ಅವ್ರ ಮೇಲೆ ಈಗ ಅಂದ್ರೆ ಎಲ್ಲಿಂದ ಔಟ್ ಆಫ್ ಸ್ಟೇಟ್ ಹೋಗ್ಬೇಕು ಅಂದ್ರೆ ಪರವಾನಗಿ ತಗೊಂಡ್ ಹೋಗ್ಬೇಕಂತ ನ್ಯಾಯಾಲಯದ ಜಾಮೀನು ಆಗಿದೆ. ನನಗೆ ಗೊತ್ತಿಲ್ಲ, ಅದು ನನ್ಗೆ ಗೊತ್ತಿಲ್ಲ ಅನ್ನೋದು. ಅವ್ರಿಗೆ ಏನ್ ಕಂಡೀಷನಲ್ ಜಾಮೀನು ಆಗಿದ್ದು ಗೊತ್ತಿಲ್ಲ, ಅಥವಾ ಅದನ್ನ ಜಮೀನು ಉಲ್ಲಂಘನೆ ಮಾಡಿದಾರೂ ಗೊತ್ತಿಲ್ಲ. ನನಗೆ ತಿಳ್ಕೊಂಡು ಮಾತಾಡ್ತೀನಿ. ಅದು ಈ ರೀತಿ ಆಗಿದ್ರೆ ಅದು ತಪ್ಪ. ನಾನು ತಿಳ್ಕೊಂಡು ಮಾತಾಡ್ತೀನಿ. ನನಗೆ ಆಗಿದ್ರು ಗೊತ್ತಿಲ್ಲ, ಬಿಟ್ಟಿದ್ರು ಗೊತ್ತಿಲ್ಲ. ಈಗ ಸಚಿವ ಸ್ಥಾನಕ್ಕೆ ಕೂತ್ ಬಂದಿದೆ ಅಂತ ಹೇಳಿ ಈಗ ಅವ್ರಿಗೆ ಮತ್ತೆ ಬೇರೆ ನನ್ಗೆ ಗೊತ್ತಿಲ್ಲ. ಅದು ಅದನ್ನ ಮುಖ್ಯಮಂತ್ರಿಗಳು ತಿಳ್ಕೊತಾರೆ, ಅವರು ನಿರ್ಣಯ ತೆಗೆದುಕೊಳ್ತಾರೆ.